ದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ. ಸರಳ ಸಜ್ಜನಿಕೆಯ ಸ್ನೇಹಜೀವಿ ನಂದಿನಿ ಲೇಔಟ್ನ ಬಿಜೆಪಿ ಮುಖಂಡರು ಸಮಾಜ ಸೇವಕರಾದ ಕುಣಿಗಲ್ ನಾಗಣ್ಣ ಎಂದೇ ಖ್ಯಾತನಾಮರಾದ ನಾಗರಾಜ್ ರವರ ಹುಟ್ಟುಹಬ್ಬ ಆಚರಣೆ ನಡೆಯಿತು. ನಂದಿನಿ ಲೇಔಟ್ನ ನವರಾತ್ರಿ ವೃತ್ತದಲ್ಲಿ ಆಯೋಜಿಸಿದ್ದ ಹುಟ್ಟುಹಬ್ಬ ಆಚರಣೆಯಲ್ಲಿ ಸ್ನೇಹಿತರು, ಪ್ರೀತಿಪಾತ್ರರು, ರಾಜಕೀಯ ಮುಖಂಡರುಗಳು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಆಗಮಿಸಿದ ಎಲ್ಲರಿಗೂ ಹೋಟೆಲ್ ಮಧು ನೇತೃತ್ವದಲ್ಲಿ ಲಘು ಉಪಹಾರ ಏರ್ಪಡಿಸಲಾಗಿತ್ತು. ಪ್ರಪ್ರಥಮವಾಗಿ ಕುಣಿಗಲ್ ನಾಗಣ್ಣವರಿಗೆ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀನಿ. ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ಕುಣಿಗಲ್ ನಾಗಣ್ಣನವರು ನಿಜವಾಗ್ಲೂ ಕೂಡ ಒಬ್ಬ ಧೀಮಂತ ನಾಯಕ, ಬಡವರ ಆಶಾಕಿರಣ. ಯಾರೇ ಬಡವರು ಬಂದರೂ ಕೂಡ ಒಂದು ಸಹಾಯ ಮಾಡುವಂಥ ವ್ಯಕ್ತಿ. ನಿಜವಾಗ್ಲೂ ಕೂಡ ಆ ವ್ಯಕ್ತಿ ನಮ್ಮ ಬಡಾವಣೆಗೆ ಆ ಥರ ಲೀಡರ್ಗಳು ಬೆಳಿಬೇಕು. ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಒಂದು ಸ್ಥಾನವನ್ನು ಕೊಟ್ಟು ನಮ್ಮ ಬಡಾವಣೆಯಲ್ಲಿ ಅವರಿಗೆ ನಾವು ಎಲ್ಲರೂ ಅವ್ರ ಹಿಂದೆ ಇದ್ದು ನಾವು ಅವ್ರನ್ನ ಆಶೀರ್ವದಿಸಬೇಕು ಅಂತ ನಾನು ಅವ್ರನ್ನಲ್ಲಿ ಕೇಳ್ಕೊತೀನಿ. ನಮ್ಮ ನಂದಿನಿ ಬಡಾವಣೆ ವಾರ್ಡಿನ ಬೂತ್ ಅಧ್ಯಕ್ಷರಾದಂಥ ಕುಣಿಗಲ್ ನಾಗರಾಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ಸ್ನೇಹಿತರೆಲ್ಲ ಸೇರಿಕೊಂಡು ಒಂಥರ ಅವರಿಗೆ ಎಲ್ಲ ಹಾರೈಸ್ತಾ ಇದ್ದೀವಿ. ಅದು ಬೇರೆ ಇವತ್ತು 2025 ಹೊಸ ಏನು ವರ್ಷ ಅಂತ ಆಚರಣೆ ಮಾಡ್ತೀವಿ. ಆ ದಿನವೇ ಅವರ ಹುಟ್ಟುಹಬ್ಬ ಪ್ರಯುಕ್ತ ಅವ್ರದ್ದು ಕೂಡ ಎಲ್ಲರೂ ಕೂಡ ಒಂದು 2 ಡಬಲ್ ಆಪ್ಷನ್ಸ್, ಏನೋ ಹೊಸ ವರ್ಷದೊಂದು, ಇನ್ನೊಂದು ಹುಟ್ಟಿದ ಹಬ್ಬ. ಹಾಗಾಗಿ ಎಲ್ಲರೂ ಸೇರಿ ಅವ್ರಿಗೆ ಹಾರೈಸ್ತೀವಿ. ಒಳ್ಳೆಯದಾಗಲಿ, ಹೀಗೆ ನಗ್ನಗ್ತಾ ಅವರು ಆರೋಗ್ಯವಾಗಿ ಎಲ್ಲರ ಹತ್ರ ಚೆನ್ನಾಗಿರಲಿ ಅಂತ ಹಾರೈಸ್ತೇನೆ. ಏನು ಹೇಳ ಸರ್, ಎಲ್ಲ ನನ್ನ ಆತ್ಮೀಯ ಗೆಳೆಯರು, ಸ್ನೇಹಿತರು, ದೊಡ್ಡವರು, ಹಿರಿಯರು ಎಲ್ಲರೂ ಸೇರಿ ನನ್ನ ಬರ್ತಡೇನ ಆಚರಣೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ, ಹೊಸ ವರ್ಷದ ಒಳ್ಳೇದಾಗಲಿ. ಅದು ನಮಗೆ ಗೊತ್ತಿಲ್ಲ ಸರ್, ನಮ್ಮ ತಂದೆ ತಾಯಿ ಕೇಳಬೇಕು. ಎಲ್ಲರಿಗೂ ಒಳ್ಳೇದಾಗಲಿ, ಸಂತೋಷವಾಗಿರಲಿ, ಇಡೀ ಸಮಸ್ತ ನಾಡಿನ ಜನತೆಗೆ ಅನುಕೂಲ ಆಗಲಿ, ಚೆನ್ನಾಗಿರಲಿ ಅಂತ ಒಂದು ಕೇಳ್ಕೊತೀವಿ ಸರ್, ಅಷ್ಟೇ. ಪ್ರತಿ ವರ್ಷ ಕೂಡ ಇದೇ ಉತ್ಸಾಹದಿಂದ ಎಲ್ಲರೂ ಕೂಡ ಬಂದು ನಿಮ್ಮ ಹುಟ್ಟುಹಬ್ಬಕ್ಕೆ ಸೇರಿಸ್ತಾರೆ. ಇಂಥ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಬಂದಿದ್ದಾರೆ, ಏನು ಅನ್ಸುತ್ತೆ? ಲೀಡರ್ಗಳೇ ಸೇರಿ ನಂದು ಮಾಡಿರೋದು, ಸ್ನೇಹಿತರು ಲೀಡರ್ಗಳೇ ನಂದು ಇದು ಬರ್ತಡೇ ಮಾಡ್ತಾ ಇರೋದು. ನಾನು ಮಾಡ್ಕೊತಾ ಇಲ್ಲ, ಅವರೇ ಮಾಡ್ತಾ ಇರೋದು ನನ್ನ ಬರ್ತಡೇನ. ಮೊದಲನೇದಾಗಿ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರಾದ ಕುಣಿಗಲ್ ನಾಗಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಸ್ನೇಹಿತರು ಸೇರಿದ್ದಾರೆ. ಅವರಿಗೆ ಆಯುರ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಎಂದು ಆಶಿಸ್ತೀನಿ. ಈ ದಿನಾಂಕ 1/1/2025 ನಮ್ಮ ಶ್ರೀಯುತ ಕುಣಿಗಲ್ ನಾಗಣ್ಣನವರ ಹುಟ್ಟಿದಬ್ಬದ ಪ್ರಯುಕ್ತ ನವರಾತ್ರಿ ಸರ್ಕಲ್ನಲ್ಲಿ ಕೇಕ್ ಕತ್ತರಿಸಿ ಲಘು ಉಪಹಾರವನ್ನು ಏರ್ಪಡಿಸಿಕೊಂಡಿದ್ದೇವೆ. ಎಲ್ಲ ನಮ್ಮ ಸ್ನೇಹಿತರುಗಳು, ಬಂಧುಗಳು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಾಗಣ್ಣನವರು ಸ್ನೇಹಜೀವಿನೇ ಹೇಳಬೇಕು. ಅವರು ಸ್ನೇಹಜೀವಿಯಾಗಿ ಬಂದವರು, ತಾನು ಬೆಳೆದು ತನ್ನವ್ರನ್ನು ಬೆಳೆಸುವಂಥ ವ್ಯಕ್ತಿತ್ವ ಉಳ್ಳವರು. ಕೋಪ ಇರ್ಬೋದು, ಕೋಪ ಇರೋ ಮನುಷ್ಯನಲ್ಲಿ ವಿಷಯ ಇರಲ್ಲ. ಯಾವ ವ್ಯಕ್ತಿಲಿ ಕೋಪ ಇರುತ್ತೋ ಆ ವ್ಯಕ್ತಿಲಿ ವಿಷ ಇರಲ್ಲ. ಆ ವ್ಯಕ್ತಿ ತುಂಬ ಪ್ರೀತಿ ತೋರಿಸ್ತಾನೆ. ಹಾಗಾಗಿ ಅವ್ರಿಗೆ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಎಲ್ಲರೂ ವಾಲಂಟ್ರಿಯಾಗಿ ಅವರೇ ನಿಂತು ಸ್ವತಃ ಅವರೇ ನಾಗಣ್ಣನ ಹುಟ್ಟುಹಬ್ಬ ಮಾಡ್ತಾರೆ. ಅದು ಆಂಜನೇಯ ಅವರು ಕೊಟ್ಟಂತ ಗಾಡ್ ಗಿಫ್ಟ್. ಅದು ಭಗವಂತ ಕರುಣಿಸುವ ದಿನ.